ನಮಸ್ಕಾರ. ಕನ್ನಡ ಶೇರ್ ಮಾರ್ಕೆಟ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸುಸ್ವಾಗತ. ಈ ದಿನ ನಾವು ಮಾರುಕಟ್ಟೆಯಲ್ಲಿನ ಪರಿಭಾಷೆಗಳು ಯಾವುವು ಅನ್ನೋದನ್ನು ನೋಡೋಣ. ಪರಿಭಾಷೆ ಅಂತಂದರೆ ಕಾಮನ್ನಾಗಿ ಅಲ್ಲಿ ಬಳಸುವಂತಹ ಭಾಷೆಗಳು. ನೀವು ಟ್ರೈನಿಂಗ್ ಹೋಗೋದಾಗಲಿ ಅಥವಾ ನೀವು ವೆಬ್ಸೈಟ್ಗಳಲ್ಲಿ ನೋಡೋದಾಗಲಿ ಅಂಥ ಟೈಮ್ಗಳಲ್ಲಿ ಹೊಸ ಪದಗಳು ಬರ್ತಾ ಇರ್ತವೆ. ಆ ಪದಗಳಿಗೆ ಮೀನಿಂಗ್ ಏನು, ಅದರ ಅರ್ಥ ಏನು ಅನ್ನೋದು ಹೊಸಬರಿಗೆ ಕೆಲವರು ಗೊತ್ತಿರಲ್ಲ. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಮೊದಲನೇದಾಗಿ ಕನ್ನಡ ಶೇರ್ ಮಾರ್ಕೆಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬುಲ್ಲಿಶ್ ಮಾರ್ಕೆಟ್, ನೀವು ನ್ಯೂಸಲ್ಲಿ ನೋಡೋದಾಗಲಿ ಅಥವಾ ನ್ಯೂಸ್ ಓದ್ತಾ ಇದ್ದಾಗ ಬುಲ್ಲಿಶ್ ಮಾರ್ಕೆಟ್ ಅಂತ ಕೆಲವೊಂದು ಟೈಮಲ್ಲಿ ಬರ್ತಾ ಇರುತ್ತೆ. ಬುಲ್ಲಿಶ್ ಅಂತಂದರೆ ಬುಲ್ ಅಂತಂದರೆ ಗೋಳಿ. ಒಂದು ದಿನದ ವಹಿವಾಟಿನಲ್ಲಿ ಮಾರುಕಟ್ಟೆಯ ಆರಂಭಿಕ ಬೆಲೆಗಿಂತ ಶೇರಿನ ಬೆಲೆ ಜಾಸ್ತಿಯಾಗಿ ಮುಕ್ತಾಯಗೊಳ್ಳುವಂತಹ ಮಾರ್ಕೆಟ್. ಈಗ ಕಾಮನ್ನಾಗಿ ನಿಫ್ಟಿ ಓಪನ್ ಆಗುತ್ತೆ, ಸಂಜೆ 3:15 ಮುಕ್ತಾಯ ಆದಾಗ, ಟ್ರೇಡಿಂಗ್ ಡೇ ಏನಿದೆ ಅದರ ವಹಿವಾಟು ಮುಕ್ತಾಯ ಆದಾಗ ಬೆಲೆ ಜಾಸ್ತಿ ಆಗಿರಬೇಕು, ಅದರ ಪಾಯಿಂಟ್ ಜಾಸ್ತಿಯಾಗಿ ಮುಕ್ತಾಯಗೊಳ್ಳುವಂಥ ಮಾರ್ಕೆಟ್ನ ನಾವು ಬುಲ್ಲಿಶ್ ಮಾರ್ಕೆಟ್ ಅಂತೀವಿ. ನಿಫ್ಟಿ ಸೂಚ್ಯಂಕ 11,900ಕ್ಕೆ ಆರಂಭಗೊಂಡು ದಿನದ ಕೊನೆಗೆ 11,980ಕ್ಕೆ, ಅಂದರೆ ಒಂದು 80 ಪಾಯಿಂಟ್ಗಳು ಜಾಸ್ತಿಯಾಗಿ ಮುಕ್ತಾಯ ಆದರೆ ಅಂದರೆ ಆ ದಿನ ಜಾಸ್ತಿ ಆಗಿದೆ ಅಂತ ಅರ್ಥ. ಅದನ್ನು ನಾವೇನಂತೀವಿ ಬುಲ್ಲಿಶ್ ಮಾರ್ಕೆಟ್ ಅಂತ ಹೇಳ್ತೇವೆ. ಇಂತಹ ದಿನಗಳಲ್ಲಿ ಗೂಳಿಗಳು, ಅಂದರೆ ಗೂಳಿ ಅಂತಂದರೆ ನಾವು ಖರೀದಿಸುವವ್ರನ್ನ ಅಂತೀವಿ. ಯಾರು ಹೊಸದಾಗಿ ಪರ್ಚೇಸ್ ಮಾಡ್ತಾರೋ ಬೈ ಮಾಡ್ತಾರೋ ಅಂಥವ್ರನ್ನ ನಾವು ಗೂಳಿಗಳು ಅಂತೀವಿ, ಖರೀದಿಸುವವರು. ಆ ದಿನ ಏನು ಮಾಡ್ತಾರೆ, ಅವರು ಜಾಸ್ತಿ ಟ್ರೇಡ್ ಮಾಡೋದ್ರಿಂದ ಆ ದಿನ ಏನಾಗಿರುತ್ತೆ, ಬೆಲೆ ಜಾಸ್ತಿ ಆಗಿರುತ್ತೆ. ಬಿಯರಿಶ್ ಮಾರ್ಕೆಟ್. ಬಿಯರಿಶ್ ಅಂತಂದರೆ, ಬಿಯರ್ ಅಂತಂದರೆ ಕರಡಿಗಳ ಮಾರ್ಕೆಟ್. ಒಂದು ದಿನದ ವಹಿವಾಟಿನಲ್ಲಿ ಮಾರುಕಟ್ಟೆಯ ಆರಂಭಿಕ ಬೆಲೆಗಿಂತ ಬೆಲೆ ಕಡಿಮೆಯಾಗಿ ಮುಕ್ತಾಯಗೊಳ್ಳುವ ಮಾರುಕಟ್ಟೆ. ಆ ದಿನ ಬೆಳಗ್ಗೆ 9:15ಗೆ ಓಪನ್ ಆದಾಗ ಮಾರ್ಕೆಟ್, ಆ ಬೆಲೆ ಏನಿರುತ್ತೆ ಸಂಜೆ 3:30ಕ್ಕೆ ಮಾರ್ಕೆಟ್ ಎಂಡ್ ಆಗುವಾಗ ಅದರ ಬೆಲೆ ಕಡಿಮೆ ಆಗಿರುತ್ತೆ. ಅಂಥ ಮಾರ್ಕೆಟನ್ನು ನಾವು ಬೇರಿಶ್ ಮಾರ್ಕೆಟ್ ಅಂತ ಹೇಳ್ತೇವೆ. ಉದಾಹರಣೆಗೆ ನಿಫ್ಟಿ ಸೂಚ್ಯಂಕ 11,900ಕ್ಕೆ ಆರಂಭಗೊಂಡು ದಿನದ ಕೊನೆಗೆ 11,850ಕ್ಕೆ ಮುಕ್ತಾಯಗೊಳ್ಳುವಿಕೆ ಅಂತಂದರೆ ಒಂದು 50 ಪಾಯಿಂಟ್ಗಳೇನಾಗಿರುತ್ತೆ ಆ ದಿನ ಕಡಿಮೆ ಆಗಿರುತ್ತೆ. ಇಂಥ ಮಾರ್ಕೆಟ್ನ ನಾವು ಬೇರಿಶ್ ಮಾರ್ಕೆಟ್ ಅಂತ ಹೇಳ್ತೇವೆ. ಇಂತಹ ದಿನಗಳಲ್ಲಿ ಕರಡಿಗಳು ಅಂತಂದರೆ ಮಾರುವವರು ಹೆಚ್ಚು ಸಕ್ರಿಯವಾಗಿರ್ತಾರೆ. ಅವರು ಏನು ಮಾಡ್ತಾರೆ, ತಮ್ಮಲ್ಲಿರುವಂತಹ ಸ್ಟಾಕ್ಗಳನ್ನು ಕೇಳಿದ ಬೆಲೆಗೆ ಕೊಡ್ತಾ ಇರೋದ್ರಿಂದ ಆ ದಿನ ಏನಾಗುತ್ತೆ, ಮಾರ್ಕೆಟು ಕಡಿಮೆ ಆಗ್ತಾ ಇರುತ್ತೆ. ಅದರಿಂದ ಅದನ್ನು ನಾವೇನಂತೀವಿ ಬೇರಿಶ್ ಮಾರ್ಕೆಟ್ ಅಂತ ಹೇಳ್ತೇವೆ. ಸೈಡ್ ವೇಸ್ ಮಾರ್ಕೆಟ್, ಸಾಮಾನ್ಯವಾಗಿ ಜಾಸ್ತಿ ಆಗೋಂಥದ್ದು ಸೈಡ್ ವೇಸ್ ಮಾರ್ಕೆಟ್ ಆಗಿರುತ್ತೆ. ಒಂದು ದಿನದ ವಹಿವಾಟಿನಲ್ಲಿ ಮಾರುಕಟ್ಟೆಯ ಆರಂಭಿಕ ಬೆಲೆ ಮತ್ತು ಮುಕ್ತಾಯಗೊಳ್ಳುವ ಬೆಲೆ ಕನಿಷ್ಠ ವ್ಯತ್ಯಾಸ ಇರುತ್ತೆ. ಹೆಚ್ಚು ಕಡಿಮೆ, ಸ್ವಲ್ಪ ಕಡಿಮೆ ಆಗಿರ್ಬೋದು ಅಥವಾ ಜಾಸ್ತಿ ಆಗಿರ್ಬೋದು. ಹೆಚ್ಚು ವ್ಯವಹಾರ ನಡೆದಿರಲ್ಲ, ಮಂದಗತಿಯಾಗಿರುತ್ತೆ. ಉದಾಹರಣೆಗೆ ನಿಫ್ಟಿ 11,900ಕ್ಕೆ ಆರಂಭಗೊಂಡು ದಿನದ ಕೊನೆಗೆ 10 ಪಾಯಿಂಟ್ ಜಾಸ್ತಿ ಆಗಿರುತ್ತೆ. ಕೇವಲ 910ಕ್ಕೆ ಮುಕ್ತಾಯಗೊಂಡಾಗ ಏನಂತೀವಿ ನಾವು ಅದನ್ನು ಕಾಮನ್ನಾಗಿ ಬುಲ್ಲಿಶ್ ಅನ್ನಲ್ಲ, ಒಂದು 10 ಪಾಯಿಂಟ್ ಕಡಿಮೆ ಆದಾಗ ಬೇರಿಶ್ ಅನ್ನಲ್ಲ, ಅದನ್ನು ಸೈಡ್ ವೇಸ್ ಅಂತೀವಿ. ಅಂದರೆ ಅವತ್ತು ಟ್ರೇಡಿಂಗಲ್ಲೂ ಕಡಿಮೆ ಆಗಿದೆ ಅಂತ ಅರ್ಥ. ಇಂತಹ ದಿನಗಳಲ್ಲಿ ಗೂಳಿಗಳು ಮತ್ತು ಕರಡಿಗಳು ಮಂದಗತಿಯಿಂದ ವ್ಯವಹಾರ ನಡೆಸ್ತಾರೆ. ಇಲ್ಲಿ ಪರ್ಚೇಸ್ ಮಾಡೋರು ಜಾಸ್ತಿ ಜನ ಇರಲ್ಲ ಮತ್ತು ಸೆಲ್ ಮಾಡೋರು ಜಾಸ್ತಿ ಜನ ಇರಲ್ಲ. ಅದಕ್ಕೋಸ್ಕರ ಆ ದಿನ ಏನಾಗಿರುತ್ತೆ, ಸೈಡ್ ವೇಸ್ ಆಗಿರುತ್ತೆ. ಮಾರ್ಕೆಟ್ ಸ್ವಲ್ಪ ಮೇಲ್ಗಡೆ ಹೋಗುತ್ತೆ, ಸ್ವಲ್ಪ ಕೆಳಗಡೆ ಬರುತ್ತೆ, ಮತ್ತೆ ಸ್ವಲ್ಪ ಮೇಲ್ಗಡೆ ಹೋಗುತ್ತೆ. ಕೊನೆಗೆ ನೋಡಿದಾಗ ಒಂದು 10-20 ಪಾಯಿಂಟಲ್ಲಿ